ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, EVSಗೆ ಸಂಬಂಧಪಟ್ಟಂತೆ CTET ತರಗತಿಗಳು ನಡೀತಾ ಇದೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಇವತ್ತಿನ ಒಂದು ಸೆಷನ್ನಲ್ಲಿ EVSನ 3rd ಕ್ಲಾಸ್ ಇದಾಗಿರುತ್ತೆ. ಆಲ್ರೆಡಿ ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೈಕಾಲಜಿ ತರಗತಿಗಳು 25 ತರಗತಿಗಳು ಮುಗಿದಿದ್ದು, ಅದನ್ನು ಕೂಡ ನೀವು ಪ್ಲೇಲಿಸ್ಟ್ಗೆ ಹೋದರೆ ವಾಚ್ ಮಾಡ್ಬೋದಾಗಿರುತ್ತೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ರೈಲ್ವೆ ಟಿಕೆಟ್ ನೋಡಿ, ಇದು EVSಲಿ ಇರ್ತಕ್ಕಂತಹ ಒಂದು ಚಾಪ್ಟರ್ ಇರುತ್ತೆ. ಸ್ನೇಹಿತರೆ, EVS ಕಂಪ್ಲೀಟಾಗಿ ನಿಮಗೆ 4-5 ದಿನಗಳಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಮುಗಿಸ್ಕೊಡ್ತೀನಿ. ಸೊ ಸ್ವಲ್ಪ ಎಮರ್ಜೆನ್ಸಿ ವರ್ಕ್ಗಳು ಬಂದಾಗ ನನ್ನ ತರಗತಿ ಮಾಡದೇ ಇರೋದು ಆಗುತ್ತೆ. ಸಾಟರ್ಡೇ ಮಾಡಿದ್ದೆ, ಸಂಡೇ ಮಾಡಲಿಲ್ಲ. ಹಾಗಾಗಿ ನಿಮಗೆ ಸಾರಿ ಕೇಳ್ತೀನಿ, ಯಾಕಂದರೆ ಎಕ್ಸಾಮ್ ತುಂಬ ಹತ್ತಿರ ಇರೋದ್ರಿಂದ. ನೋಡಿ, ಈ ಒಂದು ರೈಲ್ವೆ ಟಿಕೆಟಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇದು ಇಂಪಾರ್ಟೆಂಟಾ ಮೇಡಮ್ ಅಂತ ನಿಮ್ಗೆ ಅನಿಸ್ಬೋದು. ಹೌದು, ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. NCERT ಇರ್ತಕ್ಕಂಥ ಇನ್ಫಾರ್ಮೇಷನ್ ಇದಾಗಿರುತ್ತೆ. ಸೊ ದ ಡೀಟೇಲ್ಸ್ ನೋಡಿ, ಯು ಕ್ಯಾನ್ ಫೈಂಡ್ ಆನ್ ಎ ಟ್ರೈನ್ ಟಿಕೆಟ್. ಏನೇನು ಟ್ರೈನ್ ಟಿಕೆಟಲ್ಲಿ ಇರ್ತಕ್ಕಂತಹ ಡೀಟೇಲ್ಸ್ ಇರುತ್ತೆ ಅನ್ನೋದೇ ಆದರೆ, ಟ್ರೈನ್ ನಂಬರ್ ಇರುತ್ತೆ, ದ ಡೇಟ್ ಆಫ್ ಸ್ಟಾರ್ಟ್ ಆಫ್ ದ ಜರ್ನಿ, ನಾವು ಯಾವಾಗ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ, ದ ಬ್ರೆತ್ ಆಫ್ ದ ಕೋಚ್ ನಂಬರ್ಸ್, ನಾವು ಯಾವ ಒಂದು ಸೀಟಲ್ಲಿ ಇರ್ತೀವಲ್ವ, ಸೊ ಅದ್ರ ಕೋಚ್ನ ನಂಬರ್ ಇರುತ್ತೆ, ದ ಫೇರ್, ದ ಕಾಸ್ಟ್ ಆಫ್ ದ ಟಿಕೆಟ್, ದ ಕಾಸ್ಟ್ ಆಫ್ ದ ಟಿಕೆಟ್ ಇರುತ್ತೆ, ಎಷ್ಟು ಅಮೌಂಟ್ ಇದೆ ಅಂತ. ಓಕೆ, ದ ಡಿಸ್ಟೆನ್ಸ್, ಎಷ್ಟು ಕಿಲೋಮೀಟರ್ ಇರುತ್ತೆ ಅಂತ. ಸೊ ಇದು ಕೂಡ ತುಂಬ ಸಲನೇ ಕ್ವಶನ್ಸ್ ಆಗಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟು. ಇದೇನು ದೊಡ್ಡ ವಿಚಾರ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ಇಷ್ಟು ಡೀಟೇಲು ಟ್ರೈನ್ ಟಿಕೆಟಲ್ಲಿ ಇರ್ತಕ್ಕಂಥದ್ದು. ಓಕೆನಾ? ನೋಡಿ, ಇದರಲ್ಲಿ ನೇಮ್ ಇಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದನ್ನೆಲ್ಲ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ಬೋದು. ಹಾಗಾಗಿ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಟ್ರೈನ್ ನಂಬರ್ ಇರುತ್ತೆ, ಡೇಟ್ ಆಫ್ ನಾವು ಏನು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಆ ಡೇಟ್ ಇರುತ್ತೆ, ನಮ್ಮ ಒಂದು ಕೋಚ್ ನಂಬರ್ ಕೊಟ್ಟಿರ್ತಾರೆ. ನಮ್ಮದು ಒಂದು ನಿಮ್ಗೆ ಇವಾಗ ಗೊತ್ತಿರುತ್ತೆ, S4ಅಲ್ಲಿ 32 ಅಂತ, 34 ಅಂತ ಅಲ್ವಾ. ಸೊ ಈ ಥರ. ಅದಾದಮೇಲೆ ಏನಿರುತ್ತೆ, ಕಾಸ್ಟ್, ಎಷ್ಟು ಟಿಕೆಟು ಇತ್ತು ಅಂತ ಇರುತ್ತೆ. ಅದಾದಮೇಲೆ ಡಿಸ್ಟೆನ್ಸ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ವಿ ಅಂತಕ್ಕಂಥದ್ದು ಕಿಲೋಮೀಟರ್ಸ್ ಇರುತ್ತೆ. ಇಷ್ಟು ಮಾತ್ರ ಇರ್ತಕ್ಕಂಥದ್ದು. ಸೊ ಒಂದು ಸ್ಕ್ರೀನ್ಶಾಟ್ ಬೇಕಾದರೆ ಟೇಕ್ ಹಿಡಿದು ತೊಗೊಂಡು ಟ್ಯಾಲಿ ಮಾಡಿ ನೋಡಿ, ಆ ಪಾಯಿಂಟ್ಸ್ಗೂ ಇದಕ್ಕೂ ಕರೆಕ್ಟ್ ಇದೆಯಾ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋದೇ ಆದರೆ ಸ್ನೇಹಿತರೆ, ದಿಸ್ ಈಸ್ ದ ಬೆಸ್ಟ್ PDF ಅಂತ ನಾನು ಈ ಮೊದಲೇ ಹೇಳಿದ್ದೆ. ಈ PDFಗೋಸ್ಕರ ನೀವು ಏನು ಮಾಡಬೇಕು, ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆದರೆ ಈ PDF ನಿಮ್ಗೆ ಸಿಗುತ್ತೆ. ಇದನ್ನು ಕೂಡ ನಾನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡೇ ಹೇಳ್ತಾ ಇರೋದು. ದಿಸ್ ಈಸ್ ದ ಬೆಸ್ಟ್ PDF ಆಗಿರುತ್ತೆ. ಸೊ ಯಾರೆಲ್ಲ ತರಗತಿ ಅರ್ಥ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ, ಅದ್ರ ಜೊತೆಗೆ ಸ್ನೇಹಿತರೆ ಹೈಪ್ ಅಂತ ಬಟನ್ ಇದೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ನ ಕೊಡ್ತಾ ಹೋಗಿ ನಿಮಗೆ ತರಗತಿಗಳು ಇಷ್ಟ ಆಗ್ತಾಯಿದ್ರೆ. ಓಕೆ, ಸೊ ನೋಡಿ, ಕರ್ನಂ ಮಲ್ಲೇಶ್ವರಿ, ವೆರಿ ಇಂಪಾರ್ಟೆಂಟ್. ಕರ್ನಂ ಮಲ್ಲೇಶ್ವರಿ ಅವರು, ಇವ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಅಂತ ನೋಡ್ತಾ ಹೋಗೋಣ. ಹ್ಯಾವ್ ಯು ಸೀನ್ ಆರ್ ರೀಡ್ ಅಬೌಟ್ ಹರ್ ಇನ್ ದ ನ್ಯೂಸ್ ಪೇಪರ್ಸ್? ಎಸ್, ತುಂಬ ಸಲ ನಾವು ಕರ್ನಂ ಮಲ್ಲೇಶ್ವರಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಕರ್ನಂ ಮಲ್ಲೇಶ್ವರಿ ಈಸ್ ಅ ವೇಟ್ ಲಿಫ್ಟರ್ ಆಗಿದ್ದಾರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ ಯಾವ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಕೆಲವೊಬ್ಬರು ರನ್ನಿಂಗಲ್ಲಿರ್ತಾರೆ, ಕೆಲವೊಬ್ಬರು ಇವಾಗ ಬ್ಯಾಡ್ಮಿಂಟನ್ ಆಗಿರಬಹುದು, ಚೆಸ್ ಆಗಿರಬಹುದು. ಅದಕ್ಕೋಸ್ಕರ ನೀವು ಏನಂತಂದರೆ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕು. ಅವರೊಬ್ಬ ವೇಟ್ ಲಿಫ್ಟರ್ ಆಗಿದ್ದಾರೆ, ಅದು ಇಂಪಾರ್ಟೆಂಟ್. ಓಕೆನಾ? ಹೆಸರು ಯಾವಾಗಲೂ ಫೇಮಸ್ ಆಗಿರುತ್ತೆ. ಕರ್ನಂ ಮಲ್ಲೇಶ್ವರಿ ಅಂದ ತಕ್ಷಣ ಕ್ರೀಡಾಪಟು ಅಂತ ನಾವು ತಿಳ್ಕೊತೀವಿ. ಬಟ್ ಯಾವ ಒಂದು ಆ ಕ್ರೀಡೆಯಲ್ಲಿ ಯಾವುದು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ವೇಟ್ ಲಿಫ್ಟರ್ ಅಂತ ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಆಂಧ್ರ ಪ್ರದೇಶ ರಾಜ್ಯದವರು, ಇದು ಕೂಡ ತುಂಬ ಇಂಪಾರ್ಟೆಂಟ್. ಹರ್ ಫಾದರ್ ಈಸ್ ಎ ಪೊಲೀಸ್ ಕಾನ್ಸ್ಟೇಬಲ್. ಮಲ್ಲೇಶ್ವರಿ ಸ್ಟಾರ್ಟೆಡ್ ಲಿಫ್ಟಿಂಗ್ ವೇಟ್ಸ್ ವೆನ್ ಶಿ ವಾಸ್ 12 ಇಯರ್ಸ್ ಓಲ್ಡ್. ನೋಡಿ, 12 ವರ್ಷದ ಹುಡುಗಿ ಇದ್ದಾಗಲೇ ಕರ್ನಂ ಮಲ್ಲೇಶ್ವರಿ ಪ್ರಾಕ್ಟೀಸ್ ಮಾಡೋಕ್ಕೆ, ವೇಟ್ ಲಿಫ್ಟ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಓಕೆ, ಸೊ ನೌ ಶಿ ಕ್ಯಾನ್ ಲಿಫ್ಟ್ ಎ ವೇಟ್ ಆಫ್ 130 ಕಿಲೋಗ್ರಾಮ್ಸ್. ನೋಡಿ, 130 kg ಅಷ್ಟು ವೇಟ್ ಇರ್ತಕ್ಕಂಥದ್ದನ್ನು, ವೇಟ್ ಎತ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಕರ್ನಂ ಮಲ್ಲೇಶ್ವರಿ ಅವ್ರು ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನು ಅವರು ವೇಟ್ ಲಿಫ್ಟರ್ ಆಗಿದ್ದಾರೆ, 12 ವರ್ಷ ಇದ್ದಾಗಲೇ ಕರ್ನಂ ಮಲ್ಲೇಶ್ವರಿಯವರು ಈ ಒಂದು ಏನಂತಂದರೆ ಪ್ರಾಕ್ಟೀಸ್ ಆಗಿರ್ಬೋದು, ಅದ್ರ ಮೇಲೆ ರುಚಿ ಆಗಿರ್ಬೋದು, ಅಥವಾ ಅವರಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಆಂಧ್ರ ಪ್ರದೇಶದ ರಾಜ್ಯದವರಾಗಿದ್ದಾರೆ. 130 ಕಿಲೋಮೀಟರ್ಸ್ನ ಇವರು ಕೆ ಜಿ ಗ್ರಾಮ್ಸ್ನ ವೇಟನ್ನು ಲಿಫ್ಟ್ ಮಾಡಿದ್ದಾರೆ.
ಕರ್ನಮ್ ನೋಡಿ has won 29 medals. This is very important. International events. Her 4 sister also practice weight lifting. ನೋಡಿ ಇವರಿಗೆ 4 ಜನ ಸಿಸ್ಟರ್ಸ್ ಇದ್ದಾರೆ, ಅವರು ಕೂಡ ಅದೇ ವರ್ಕ್ ಮಾಡ್ತಾರೆ. ಬಟ್ ಅದರಲ್ಲಿ ಸಕ್ಸಸ್ಫುಲ್ ಆದವರು ಯಾರು ಅಂದರೆ ಕರ್ನಮ್ ಮಲ್ಲೇಶ್ವರಿ. ವೆರಿ ಇಂಪಾರ್ಟೆಂಟ್. ಆಂಧ್ರ ಪ್ರದೇಶದವರು. ರಿಪೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಕ್ಸಾಮ್ ನಿಯರ್ ಇದೆ, ನಿಮ್ಗೆ ಓದ್ಕೊಳ್ಳೋಕೆ ಹೋಗಬಾರ್ದು. ನಾನು ಹೇಳಿದ್ರಲ್ಲೇ ಪರ್ಫೆಕ್ಟಾಗಿ ಅರ್ಥ ಆದರೆ ಸಾಕು. ಕರ್ನಮ್ ಮಲ್ಲೇಶ್ವರಿ ಆಂಧ್ರ ಪ್ರದೇಶದವರು. ಅವರು 12 ಇಯರ್ಸ್ ಇದ್ದಾಗಲೇ ವೇಟ್ ಲಿಫ್ಟಿಂಗ್ನ ಕಲಿತಾ ಇದ್ದರು. ಸೊ ಅವರು 130 ಕಿಲೋಗ್ರಾಮ್ಸ್ನಷ್ಟು ವೇಟ್ನ ಲಿಫ್ಟ್ ಮಾಡ್ತಾರೆ. 29 ಮೆಡಲ್ಸನ್ನು ಇಲ್ಲಿವರೆಗೂ ಗೆದ್ದಿದ್ದಾರೆ. ಅವರ ತಂದೆಯವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ಅವರು 4 ಜನ ಅಕ್ಕ ತಂಗಿದಿಯರು ಕೂಡ ಏನು ಮಾಡ್ತಾರೆ, ವೇಟ್ ಲಿಫ್ಟಿಂಗ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಓಕೆ, ಸೊ ನೋಡಿ ನೆಕ್ಸ್ಟು, ದ ಫ್ಲವರ್ ವ್ಯಾಲಿ ಕ್ಯಾನ್ ಬಿ ಫೌಂಡ್ ಇನ್ ದ ಹಿಲ್ಸ್ ಆಫ್ ಉತ್ತರಾಖಂಡ್. ಎಸ್, ವೆರಿ ಇಂಪಾರ್ಟೆಂಟ್. ಉತ್ತರಾಖಂಡಲ್ಲಿ ಈ ಫ್ಲವರ್ ವ್ಯಾಲಿ ತುಂಬ ಫೇಮಸ್ ಆಗಿದೆ. ಓಕೆನಾ. ಫ್ಲವರ್ಸ್ ಲೈಕ್ ಎ ಮ್ಯಾರಿಗೋಲ್ಡ್ಸ್ ಆಗಿರಬಹುದು, ಜೈನಿಯಾ ಆಗಿರಬಹುದು, ಯೂಸ್ಡ್ ದ ಡೈ ಕ್ಲಾತ್ಸ್, ಅಂದರೆ ನಾವೀಗ ಡ್ರೈ ಕ್ಲೀನ್ ಕೊಡ್ತೀವಲ್ವ ಕ್ಲಾತ್ಸ್ಗೆ, ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ದ ಕನೌಜ್ ಡಿಸ್ಟಿಕಲ್ಲಿ ಉತ್ತರ ಪ್ರದೇಶ್ ಈಸ್ ದ, ಒಂದು ನಿಮಿಷ ಇಲ್ಲಿ ಕಾಣಿಸ್ತಾ ಇಲ್ಲ, ಈಸ್ ಎ ಫೇಮಸ್ ಫಾರ್ ಈಥರ್ ಮೇಕಿಂಗ್. ಈಥರ್ ಅಂದರೆ ನಿಮ್ಗೆ ಗೊತ್ತಲ್ವ ಸ್ನೇಹಿತರೆ, ಪರ್ಫ್ಯೂಮ್ ಥರ ಹಿಂದೆ ಯೂಸ್ ಮಾಡ್ತಾಯಿದ್ರು. ಇಷ್ಟು ಚಿಕ್ಕದ ಬಾಟಲ್ ಇರ್ತಿತ್ತು, ಅದನ್ನು ಹತ್ತಿಗೆ ಇಟ್ಕೊಂಡು ಕಿವಿಯಲ್ಲಿ ಇಟ್ಕೋತಿದ್ರು ನೋಡ್ರಿ, ಈಥರ್. ಓಕೆನಾ. ಸೊ ಈಥರ್ ಎಲ್ಲಿ ಫೇಮಸ್ ಆಗಿದೆ, ಉತ್ತರ ಪ್ರದೇಶದ ಎಲ್ಲಿ ಕನೂಜ್ ಅಂತಕ್ಕಂತಹ ಡಿಸ್ಟಿಕಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ಸ್ಟೇಟ್ ಆನ್ ಮ್ಯಾಪ್ ಕೇರಳ ಆ್ಯಂಡ್ ಮಹಾರಾಷ್ಟ್ರ ಬಗ್ಗೆ ಕೇಳಿದ್ದಾರೆ. ಸೊ ಇದೇನು ಬೇಕಾಗಿಲ್ಲ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ, ಮಧುಬನಿ ಪೇಂಟಿಂಗ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಮಧುಬನಿ ಪೇಂಟಿಂಗು ತುಂಬ ಇಂಪಾರ್ಟೆಂಟು. ಮಧುಬನಿ ಪೇಂಟಿಂಗ್ ಬಗ್ಗೆ ತುಂಬ ಸಲ ಪ್ರಶ್ನೆ ಆಗಿದೆ. ಸೊ ನೋಡ್ತಾ ಹೋಗೋಣ ಏನಿದೆ ಮಧುಬನಿ ಪೇಂಟಿಂಗು. ದ ಡಿಸೈನ್ ಇನ್ ದ ಪಿಕ್ಚರ್ ಈಸ್ ಕಾಲ್ಡ್ ಮಧುಬನಿ. ಇಲ್ಲಿ ನೋಡ್ತಾ ಇದ್ದೀರಾ ಪೇಂಟಿಂಗ್ನ, ಈ ಪೇಂಟಿಂಗ್ನ ಮಧುಬನಿ ಪೇಂಟಿಂಗ್ ಅಂತ ಕರೀತಾರೆ. ಇಟ್ ಈಸ್ ಅ ವೆರಿ ಓಲ್ಡ್ ಫಾರ್ಮ್ ಆಫ್ ಫೋಕ್ ಆರ್ಟ್. ಏನು ನಾವು ತುಂಬ ಹಳೆಯದಾದಂತಹ ಒಂದು ಚಿತ್ರಕಲೆ ಇದಾಗಿದೆ. ಓಕೆ, ಸೊ ಡು ಯು ನೋ ವೈ ಇಟ್ ಈಸ್ ಕಾಲ್ಡ್ ಮಧುಬನಿ? ಯಾಕೆ ಇದನ್ನು ಮಧುಬನಿ ಪೇಂಟಿಂಗ್ ಅಂತ ಕರೀತಾರೆ? ನೀವು ನಾನು ಹೇಳೋದ್ರಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಿಮಗೆ ಟೈಮ್ ಇಲ್ಲ ಓದೋಕ್ಕೆ. ಓಕೆನಾ. ಸೊ ನಾನು ಯಾವ ರೀತಿ ಹೇಳ್ತಿದ್ದೀನೋ ಅಷ್ಟನ್ನೇ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ಯಾಕೆ ಇದನ್ನು ಮಧುಬನಿ ಅಂತ ಕರೀತಾರೆ ಅಂದರೆ, ದೇರ್ ಈಸ್ ಅ ಡಿಸ್ಟ್ರಿಕ್ಟ್ ಇನ್ ಬಿಹಾರ್ ಕಾಲ್ಡ್ ಮಧುಬನಿ. ನೋಡಿ, ಬಿಹಾರದಲ್ಲಿ ಮಧುಬನಿ ಡಿಸ್ಟ್ರಿಕ್ಟಲ್ಲಿ ಇರೋದ್ರಿಂದನೇ ಇದನ್ನು ಮಧುಬನಿ ಪೇಂಟಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಬೀದರ್ ಡಿಸ್ಟ್ರಿಕ್ನ ನೋಡಿದ್ದೀವಲ್ವಾ. ಸೊ ಅಲ್ಲಿ ಬಿದಿರಿ ಕಲೆ ತುಂಬ ಫೇಮಸ್ಸು. ಯಾಕೆ ಬಿದಿರಿ ಕಲೆ ತುಂಬ ಫೇಮಸ್ಸು? ಆ ಹೆಸರಲ್ಲಿದೆ ನೋಡಿ, ಬೀದರಲ್ಲಿ ಬಿದಿರಿ ಕಲೆ ಫೇಮಸ್. ಹಾಗೆ ಬಿಹಾರದಲ್ಲಿ ಮಧುಬನಿ ಅನ್ನೋದೊಂದು ಡಿಸ್ಟಿಕ್ ಇದೆ. ಆ ಡಿಸ್ಟಿಕ್ಕಿಂದನೇ ಇದಕ್ಕೆ ಮಧುಬನಿ ಪೇಂಟಿಂಗ್ ಅಂತ ಬಂದಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡ್ತಾ ಹೋಗಿ. ದಿಸ್ ಪೇಂಟಿಂಗ್ ಆರ್ ಮೇಡ್ ಔಟ್ ಆಫ್ ಪೇಸ್ಟ್ ಆಫ್ ಪೌಡರ್ಡ್ ರೈಸ್ ಇನ್ ವಿಚ್ ಕಲರ್ ಹ್ಯಾಸ್ ಬೀನ್ ಮಿಕ್ಸ್ಡ್. ಓಕೆ ಸ್ನೇಹಿತರೆ, ಇದು ವಿಶೇಷ. ಏನು ಪೇಂಟಿಂಗ್ಗೆ ಯೂಸ್ ಮಾಡ್ತಾರೆ ಅಂದರೆ, ದಿಸ್ ಪೇಂಟಿಂಗ್ ಆರ್ ಮೇಡ್ ಔಟ್ ಆಫ್ ದ ಪೇಸ್ಟ್ ಆಫ್ ಎ ಪೌಡರ್ಡ್ ರೈಸ್ ಇನ್ ವಿಚ್ ಕಲರ್ ಹ್ಯಾಸ್ ಬಿನ್ ಮಿಕ್ಸ್ಡ್. ಓಕೆನಾ. ಸೊ ಅಕ್ಕಿದೇನು ಪೌಡರ್ ಇರುತ್ತಲ್ವ, ಸೊ ಆ ಅಕ್ಕಿಯ ಪೌಡರಿಂದ ಈ ಪೇಂಟಿಂಗ್ನ ಮಾಡ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಮಧುಬನಿ ಪೇಂಟಿಂಗ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂದರೆ ಬಿಹಾರದಲ್ಲಿ ಬರುತ್ತೆ. ಸೊ ಇದಕ್ಕೆ ಮಧುಬನಿ ಪೇಂಟಿಂಗ್ ಎಲ್ಲಕ್ಕೆ ರೀಸನ್ನು ಮಧುಬನಿ ಡಿಸ್ಟಿಕಲ್ಲಿ ಇರೋದ್ರಿಂದ. ಈ ಪೇಂಟಿಂಗ್ನ ಯಾವುದರಿಂದ ಮಾಡ್ತಾರೆ ಅಂತಂದರೆ, ಅಕ್ಕಿಯ ಪೌಡ್ರನ್ನ ಪೇಸ್ಟ್ ಇರುತ್ತಲ್ಲ ಅದರಲ್ಲೇ ಮಾಡ್ತಾರೆ. ಇಟ್ ಮೇಕ್ ದೀಸ್ ಇಂಡಿಗೋ, ನೀಲ್ ಕಲರ್, ಟರ್ಮರಿಕ್, ಹಲ್ದಿ ಕಲರ್ಸ್ ಫ್ರಮ್ ಫ್ಲವರ್ಸ್ ಆ್ಯಂಡ್ ಟ್ರೀಸ್ ಎಕ್ಸೆಟ್ರಾ ಆರ್ ಯೂಸ್ಡ್. ಸೊ ಬ್ಲೂ ಕಲರ್ಗೋಸ್ಕರ ಇಂಡಿಗೋನ ಯೂಸ್ ಮಾಡ್ತಾರೆ, ಹಲ್ದಿ ಕಲರ್ಗೋಸ್ಕರ ಟರ್ಮರಿಕ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಕಲರ್ಗಳಿಗೆ ಫ್ಲವರ್ಸ್ನ ಯೂಸ್ ಮಾಡ್ತಾರೆ. ಟೋಟಲ್ ಆಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನಿಂದ ಈ ಒಂದು ಮಧುಬನಿ ಪೇಂಟಿಂಗ್ನ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಮೇನಾಗಿ ಅಕ್ಕಿಯ ಪೌಡರಿಂದ ಯೂಸ್ ಈ ಕಲರ್ನ ಪೇಂಟಿಂಗ್ನ ಮಾಡ್ತಾರೆ. ಕಲರ್ಗೋಸ್ಕರ ಟರ್ಮರಿಕ್, ಇಂಡಿಗೋ, ಫ್ಲವರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಇದ್ರ ಬಗ್ಗೆ, ದ ಪೇಂಟಿಂಗ್ಸ್ ಶೋ ಹ್ಯೂಮನ್ ಬೀಯಿಂಗ್ಸ್, ಎನಿಮಲ್ಸ್, ಟ್ರೀಸ್, ಫ್ಲವರ್ಸ್, ಬರ್ಡ್ಸ್, ಫಿಶ್ ಆ್ಯಂಡ್ ಮೆನಿ ಅದರ್ ಎನಿಮಲ್ಸ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಮಧುಬನಿ ಪೇಂಟಿಂಗಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತಂದರೆ, ಅಲ್ಲಿ ನೋಡಿ ಎನಿಮಲ್ಸ್ ಇರಬಹುದು,
ಇಲ್ಲಿರ್ಬಹುದು ನೋಡಿ, ಎನಿಮಲ್ಸ್ ಇರಬಹುದು, ಆಮೇಲೆ ಹ್ಯೂಮನ್ ಬೀಯಿಂಗ್ ಇರ್ಬೋದು ಅಲ್ವಾ. ಇದು ತುಂಬ ಸಲ ಪ್ರಶ್ನೆ ಆಗಿದೆ. ದ ಪೇಂಟಿಂಗ್ ಶೋಸ್ ಹ್ಯೂಮನ್ ಬೀಯಿಂಗ್ಸ್, ಎನಿಮಲ್ಸ್, ಟ್ರೀಸ್, ಫ್ಲವರ್, ಬರ್ಡ್ಸ್, ಫಿಶ್, ಮೆನಿ ಅದರ್ಸ್ ಎನಿಮಲ್ಸ್. ಸೊ ನ್ಯಾಚುರಲ್ ಆಗಿ ಈ ಪೇಂಟಿಂಗ್ನ ಮಾಡಲಾಗುತ್ತೆ, ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ತೊಗೊಂಡು. ಅದೇ ರೀತಿ ನೇಚರ್ನ ಇಲ್ಲಿ ಇದು ತೋರಿಸುತ್ತೆ. ಓಕೆ, ದ ಕನೌಜ್ ಡಿಸ್ಟ್ರಿಕ್ಟ್ ಇನ್ ಉತ್ತರ ಪ್ರದೇಶ್ ಈಸ್ ಎ ಫೇಮಸ್ ಫಾರ್ ಇತ್ತರ್. ಇದು ರಿಪೀಟ್ ಆಯಿತು ಅಲ್ವಾ. ಸೊ ಈತರ್ಗೆ ಏನು ಫೇಮಸ್ ಆಗಿದೆ? ಕನೌಜ್ ಅಂತಕ್ಕಂತಹ ಡಿಸ್ಟಿಕ್ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಿದೆ, ಬನಾನಾ ಇದು ಬಿಡ್ಗ್ರಾಮ್ ಅಂತ ಇದೆ. ಅದಾದಮೇಲೆ ದೇರಾ ಇನ್ ಪಾಕಿಸ್ತಾನ್, ಅದಾದಮೇಲೆ ಸೋಹನಾ ವಿಲೇಜ್ ಇನ್ ಹರಿಯಾಣ. ಇದ್ರದ್ದು ಏನು ಫೇಮಸ್ ಇದೆ ಅಂತ ಗೊತ್ತಾದರೆ ಇವು ನೆನಪಿರುತ್ತೆ. ಸೊ ನಿಮಗೆ ಮಧುಬನಿ ಪೇಂಟಿಂಗ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ ನಿಮ್ಗೆ ಮರ್ತೇ ಹೋಗಲ್ಲ. ಸೊ ಆ ರೀತಿ ಇದನ್ನು ಡೈರೆಕ್ಟಾಗಿ ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, ಏನು ಕೊಟ್ಟಿದ್ದಾರೆ? ಬನಾನಾ, ಬ್ರಿಡ್ಜ್ ಗ್ರೂಮ್, ಅದಾದಮೇಲೆ ದೇರಾ, ಗಜಿಖೋನಾ ಈಸ್ ಇನ್ ಪಾಕಿಸ್ತಾನ್ ಅಂತ ಕೊಟ್ಟಿದ್ದಾರೆ, ಸೋಹನಾ ವಿಲೇಜ್ ಇನ್ ಹರಿಯಾಣ ಅಂತ ಕೊಟ್ಟಿದ್ದಾರೆ. ಬಟ್ ಇವು ಏನಕ್ಕೆ ಫೇಮಸ್ಸು ಅಂತಕ್ಕಂಥದ್ದು ಕೊಟ್ಟಿದ್ರೆ ನಿಮಗೆ ಫುಲ್ ಸ್ಟೋರಿ ಅರ್ಥ ಆಗಿಬಿಡ್ತಿತ್ತು. ಓಕೆ, ಸೊ ಇದು ಪಾಯಿಂಟ್ ವೈಸ್ ಇರ್ತಕ್ಕಂಥದ್ದು. ಓಕೆ, ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಓಕೆ, ಇನ್ನೂ ತುಂಬ ಪಾಯಿಂಟ್ಸ್ ಇದೆ. ಒಂದೇ ತರಗತಿಲಿ ನಿಮ್ಗೆ ಹೇಳಿದ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಈ ತರಗತಿನ ಸ್ಟಾಪ್ ಮಾಡ್ತಿದ್ದೀನಿ. ಇದಾದ ತಕ್ಷಣ ಮತ್ತೆ ನಾನು ವಿಡಿಯೋನ ತೊಗೊಂಡು ಬರ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಈಗಾಗಲೇ ಹೇಳಿರೋ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ತರಗತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೈಪ್ ಬಟನ್ನ ಮೇಲೆ ಪ್ರೆಸ್ ಮಾಡಿ, ಪಾಯಿಂಟ್ಸ್ನ ಕೊಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.